ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಸಿಗ್ತಾ ಇರುವಂತ ರಾಜ್ಯಾತಿಥ್ಯ ವಿಚಾರದಲ್ಲಿ ದರ್ಶನ್ ಮತ್ತು ಗ್ಯಾಂಗ್ಗೆ ಫೋಟೋ ಕಂಟಕ. ಈಗ ಬಳ್ಳಾರಿ ಜೈಲಿಗೆ ಮರ್ಡರ್ ಗ್ಯಾಂಗ್ ಎತ್ತಂಗಡಿ ಅಂತಿದ್ದಾರೆ. ವಿಡಿಯೋ ಕಾಲ್ನಲ್ಲಿ ಮಾತನಾಡಿದಂತಹ ನಟ ನಟಿಯರಿಗೂ ಕೂಡ ಈಗ ಶಾಕ್. ಆಂತರಿಕ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಈಗ ಆಚೆ ಬರ್ತಾ ಇರುವಂತದ್ದು. ಜೈಲಲ್ಲಿರೋ ಮತ್ತಷ್ಟು ಶೋಕಿ ಫೋಟೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಈ ಫೋಟೋ ಇವತ್ತು ಬಂದಿರುವಂತಹ ಫೋಟೋಗಳಂತೂ ದಿಗಿಲಿಡಿಸ್ಬಿಡುತ್ತೆ. ಈ ತರನು ಫೋಟೋಶೂಟ್ ಅನ್ನ ಜೈಲಿನ ಒಳಗಡೆ ಮಾಡ್ಕೊಳ್ಬಹುದಾ ಅಂತ, ಅದು ಒಂದು ಮರ್ಡರ್ ಮಾಡಿ ಹೋಗಿ. ಅಯ್ಯಪ್ಪ, ನೋಡಿ ಈ ಪ್ಯಾಕೇಜ್ ಅನ್ನ ಗೊತ್ತಾಗುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಫೋಟೋ ಕಂಟಕ. ಬಳ್ಳಾರಿ ಜೈಲಿಗೆ ಮರ್ಡರ್ ಗ್ಯಾಂಗ್ ಎತ್ತಂಗಡಿ. ಪರಪ್ಪನ ಅಗ್ರಹಾರ ಜೈಲಲ್ಲೇ ಪವಿತ್ರ ಗೌಡ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ವಿಲ್ಸನ್ ಗಾರ್ಡನ್ ನಾಗಾ ಜೊತೆ ಬಿಂದಾಸ್ ಆಗಿ ಟೀ ಪಾರ್ಟಿಯಲ್ಲಿ ತೊಡಗಿದ್ದ ದರ್ಶನ್ ಅಂಡ್ ಗ್ಯಾಂಗ್ನ 13 ಮಂದಿಯನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಸಿಎಂಗೆ ಈಗಾಗಲೇ ಅಧಿಕಾರಿಗಳು ಮಾಹಿತಿ ನೀಡಿದ್ದು, ಕೋರ್ಟ್ ಅನುಮತಿ ನೀಡ್ತಾ ಇದ್ದಂತೆ ದರ್ಶನ್ ಅಂಡ್ ಗ್ಯಾಂಗ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ. ಆದರೆ ಪವಿತ್ರ ಗೌಡ ಮೇಲೆ ಏನೂ ದೂರು ಇಲ್ಲದೆ ಇರೋದ್ರಿಂದ ಶಿಫ್ಟ್ ಮಾಡದಿರಲು ತೀರ್ಮಾನಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜೈಲಿನಲ್ಲಿ ಬಿಂದಾಸ್ ಪಾರ್ಟಿ ಮಾಡಿದ ದರ್ಶನ್ ಅಂಡ್ ಗ್ಯಾಂಗ್ ಟೀಮ್ ಅನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲು ಸರ್ಕಾರ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ದು, ಕೋರ್ಟ್ ನಿರ್ದೇಶನ ನೀಡಿದ ಕೂಡಲೇ ದರ್ಶನ್ ಅಂಡ್ ಟೀಮ್ ಅನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗುತ್ತೆ. ದರ್ಶನ್ಗೆ ವಿಡಿಯೋ ಕಾಲ್ ತಂದ ಸಂಕಷ್ಟ. ವಿಡಿಯೋ ಕರೆ ಮಾಡಿರೋದು ಒಂದಿಬ್ಬರಿಗಲ್ಲ, ನಟ ನಟಿಯರಿಗೂ ದರ್ಶನ್ ಕರೆ. ಆಂತರಿಕ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಔಟ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿರೋದು ಪಬ್ಲಿಕ್ ಟಿವಿಗೆ ಸಾಕ್ಷಿ ಸಮೇತ ಸಿಕ್ಕಿದೆ. ಇನ್ನು ರಾಜಾತಿಥ್ಯ ಪಡೆದಿದ್ದ ದಾಸನಿಗೆ ವಿಡಿಯೋ ಕಾಲ್ ಕೂಡ ಸಂಕಷ್ಟ ತಂದಿಟ್ಟಿದೆ. ರೌಡಿ ಶೀಟರ್ ಧರ್ಮನ ಜೊತೆ ಮಾತ್ರವಲ್ಲದೆ ತನ್ನ ಜೊತೆಯಲ್ಲಿದ್ದ ಕೆಲ ನಟ ನಟಿಯರಿಗೆ ವಿಡಿಯೋ ಕಾಲ್ ಮಾಡಿರುವ ಬಗ್ಗೆ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಪ್ರಕರಣ ಸಂಬಂಧ ಆಂತರಿಕ ತನಿಖೆ ಮಾಡಲಾಗಿದ್ದು, ಒಂದಿಷ್ಟು ಆರೋಪಿಗಳ ಬಳಿ ಫೋನ್ ಪಡೆದು ವಿಡಿಯೋ ಕಾಲ್ ಮಾಡಿದ್ದಾರೆ ಎನ್ನಲಾಗಿದೆ. ಧರ್ಮ ಅನ್ನೋ ಕೊಲೆ ಆರೋಪಿ ಜೈಲಲ್ಲಿ ವಿಡಿಯೋ ಕಾಲ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಆ ವಿಡಿಯೋ ಕಾಲ್ಗೆ ದರ್ಶನ್ ಎಂಟ್ರಿಯನ್ನ ಕೊಟ್ಟಿದ್ರು. ಆ ವಿಡಿಯೋ ಕಾಲ್ನಲ್ಲಿ ಸತ್ಯ ಎಂಬಾತನ ಜೊತೆ ದರ್ಶನ್ ಕೂಡ ಮಾತನಾಡಿದ್ರು. ಹೇಗಿದೆಯಾ, ಊಟ ಆಯ್ತಾ, ಚೆನ್ನಾಗಿದೆಯಾ, ನಾನು ಚೆನ್ನಾಗಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಮಾತನಾಡಿದ್ದಂತಹ ಆ ಒಂದು ವಿಡಿಯೋ ವೈರಲ್ ಆಗಿತ್ತು. ಇದೀಗ ತನಿಖೆಗಿಳಿದಂತಹ ಜೈಲು ಅಧಿಕಾರಿಗಳಿಗೆ, ಪರಪ್ಪನ ಅಗ್ರಹಾರ ಪೊಲೀಸರಿಗೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತಿದೆ. ಕೇವಲ ಧರ್ಮನ ವಿಡಿಯೋ ಕಾಲ್ನಲ್ಲಿ ಮಾತ್ರ ಅಷ್ಟೇ ಅಲ್ಲ, ದರ್ಶನ್ ಬೇರೆ ಬೇರೆ ಫೋನ್ಗಳನ್ನು ಬಳಸಿ ತಮ್ಮ ಅತ್ಯಾಪ್ತರು, ಕೆಲ ನಟ ನಟಿಯರು ಮತ್ತು ಕುಟುಂಬದವರ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಸಿಕ್ಕಿದ್ದಾವೆ. ಹೀಗಾಗಿ ಈ ಬಗ್ಗೆಯೂ ಕೂಡ ತನಿಖೆ ನಡೆಸೋದಕ್ಕೆ ಜೈಲಾಧಿಕಾರಿಗಳು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಜೈಲಲ್ಲಿ ದರ್ಶನ್ ಬಿಂದಾಸ್ ಫೋಟೋ ಲೀಕ್ ಆಗಿದ್ದು ಹೇಗೆ? ಇನ್ನು ಎಕ್ಸ್ಕ್ಲೂಸಿವ್ಗಳ ಹೆಡ್ ಆಫೀಸ್ ಪಬ್ಲಿಕ್ ಟಿವಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿ ರಿವೀಲ್ ಆಗ್ತಾ ಇದೆ. ಜೈಲಲ್ಲಿ ದರ್ಶನ್ ಬಿಂದಾಸ್ ಆಗಿದ್ದ ಫೋಟೋ ಲೀಕ್ ಆಗಿದ್ದು ಹೇಗೆ ಎಂಬುದರ ಬಗ್ಗೆ ಅಧಿಕಾರಿಗಳು ಪ್ರಾಥಮಿಕ ತನಿಖೆ ನಡೆಸಿದ್ದು, ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಹಿಂಬಾಲಕರ ಕೈವಾಡ ಇರೋ ಶಂಕೆ ವ್ಯಕ್ತವಾಗಿದೆ. ಜೈಲಿನಲ್ಲಿರುವ ನಾಗನ ಹಿಂಬಾಲಕರು ಬಿಲ್ಡಪ್ಗಾಗಿ ಫೋಟೋ ತೆಗೆದಿದ್ದಾರೆ ಎನ್ನಲಾಗ್ತಾ ಇದೆ. ಈತ ದರ್ಶನ್ ಜೊತೆಗಿರುವ ಫೋಟೋ ಹೊರಗಡೆ ಶೇರ್ ಆದರೆ ವಿಲ್ಸನ್ ಗಾರ್ಡನ್ ನಾಗನ ಹವಾ ಜಾಸ್ತಿ ಆಗಲಿದೆ ಅಂತ ಫೋಟೋ ಲೀಕ್ ಮಾಡಿದ್ದಾರೆ ಅಂತ ಶಂಕಿಸಲಾಗಿದೆ. ಇದಿಷ್ಟೇ ಅಲ್ಲದೆ ನಟ ದರ್ಶನ್ ಪರಪ್ಪನಗ್ರಹಾರ ಜೈಲಲ್ಲಿ ಹೇಗಿದ್ದಾರೆ ಅನ್ನೋ ಫೋಟೋ ಹೊರಗಡೆ ಜಿಮ್ನಲ್ಲಿ ವರ್ಕೌಟ್ ಮಾಡುವ ಕೆಲ ಆಪ್ತರು, ಸ್ನೇಹಿತರಿಗೂ ಕೂಡ ಶೇರ್ ಆಗಿತ್ತು ಅನ್ನೋದು ತನಿಖಾಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಅಧಿಕಾರಿಗಳು ಕೂಡ ಯಾರಿಗೆಲ್ಲ ಈತ ವಿಡಿಯೋ ಕಾಲ್ ಮಾಡಿದ್ದ, ಯಾರಿಗೆಲ್ಲ ಫೋಟೋ ಶೇರ್ ಮಾಡಿದ್ದ, ಅದನ್ನು ರಿಸೀವ್ ಮಾಡ್ಕೊಂಡವ್ರು ಯಾರು ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ಮುಂದುವರಿಸಿದ್ದಾರೆ. ಇದೇನು ಜೈಲೋ ಗೋವಾನೋ? ನಾಗಾ ಗ್ಯಾಂಗ್ನ ಪೊರ್ಕಿ ಶೋಕಿ ಹವಾ ಸೃಷ್ಟಿಗೆ ಫೋಟೋ ವೈರಲ್. ದರ್ಶನ್ ಫೋಟೋ ಜೊತೆಗೆ ಇನ್ನಷ್ಟು ಫೋಟೋಗಳು ವೈರಲ್ ಆಗಿವೆ. ಜೈಲಿನಲ್ಲಿ ತಿರುಬೋಕಿ ಶೋಕಿ ಮಾಡಿರುವ ವಿಲ್ಸನ್ ಗಾರ್ಡನ್ ನಾಗನ ಸಹಚರರ ಮತ್ತೊಂದು ಫೋಟೋ ಸಿಕ್ಕಿದೆ. ಬ್ರ್ಯಾಂಡೆಡ್ ಚಪ್ಪಲಿ, ಗೋವಾ ಚಡ್ಡಿಗಳನ್ನು ಹಾಕ್ಕೊಂಡು ಪೋಸ್ ಮೇಲೆ ಪೋಸ್ ಕೊಟ್ಟಿದ್ದಾರೆ. ಈ ಗ್ರೂಪ್ ಫೋಟೋದಿಂದ ಇದೇನು ಜೈಲೋ ಇಲ್ಲ ಸ್ಟಾರ್ ಹೋಟೆಲ್ ಅನ್ನೋ ಅನುಮಾನ ಕೂಡ ಹುಟ್ಟಿ ಹಾಕಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕಾಣಿಸಿಕೊಂಡಂತಹ ಆ ಒಂದು ಫೋಟೋ ವೈರಲ್ ಆದಂತಹ ಬಳಿಕ ಈ ಫೋಟೋವನ್ನು ತೆಗೆದಿದ್ದಂಥವರು ಯಾರು ಅನ್ನೋದರ ತನಿಖೆಗೆ ಇದೀಗ ಪೊಲೀಸರು ಇಳಿದಿದ್ದಾರೆ. ಆರಂಭಿಕ ಹಂತದಲ್ಲಿ ಈ ಫೋಟೋವನ್ನು ನಾಗನೇ ಹುಡುಗರೆ ತೆಗೆದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಯಾಕಂತ ಹೇಳಿದ್ರೆ ಸಿದ್ದಾಪುರ ಮಹೇಶನ ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿರೋ ನಾಗ ಹಾಗೆ ನಾಗನ ಹುಡುಗರು, ಇದರಲ್ಲಿ ಕಣ್ಣನ್ ಅಂತೇಳಿ ಒಬ್ಬ ಆರೋಪಿ ಇದ್ದಾನೆ. ಆತನ ತಮ್ಮ ವೇಲು ಅನ್ನೋವಾತ ಈ ಒಂದು ಫೋಟೋವನ್ನು ತೆಗೆದಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದೀಗ ಆ ವೇಲುವನ್ನು ಸಹ ವಿಚಾರಣೆಗೆ ಒಳಪಡಿಸೋದಕ್ಕೆ ಪೊಲೀಸರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಪ್ರಕರಣ ಸಂಬಂಧ FIR ದಾಖಲಾಗಿದೆ.
ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ದರ್ಶನ್ ಜೊತೆ ಕುಳಿತಿರ್ತಕ್ಕಂತಹ ಈ ಒಂದು ಫೋಟೋವನ್ನ ನಾಗನೇ ವೈರಲ್ ಮಾಡಿಸಿರಬಹುದು ಅನ್ನೋ ಒಂದಷ್ಟು ಮಾತುಗಳು ಕೇಳಿಬರ್ತಿದೆ. ಕಾರಣ ಇಷ್ಟೇ, ಈ ಒಂದು ಫೋಟೋವನ್ನ ಹೊರಗಡೆ ವೈರಲ್ ಮಾಡಿಸಿದಂತಹ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ನಾಗನಿಗೆ ಸಾಕಷ್ಟು ಹವಾ ಸಿಗುತ್ತೆ. ಮತ್ತು ಹೇಗೆ ನಮ್ಮ ಬಾಸು ಅನ್ನೋ ನಿಟ್ಟಿನಲ್ಲಿ ಫೀಲ್ಡ್ನಲ್ಲಿ ಹವಾವನ್ನು ಮೇಂಟೈನ್ ಮಾಡಬಹುದು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಫೋಟೋವನ್ನು ಸಹ ವೈರಲ್ ಮಾಡಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಿದೆ. ಇದೆಲ್ಲದಕ್ಕೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು. ಯಾರು ಫೋಟೋವನ್ನು ತೆಗೆದಿದ್ದು, ಯಾವ ಕಾರಣಕ್ಕೋಸ್ಕರ ವೈರಲ್ ಮಾಡಿದ್ರು, ಮತ್ತು ಇವರಿಗೆ ಮೊಬೈಲ್ಗಳು ಎಲ್ಲಿ ಸಿಕ್ತು, ಇವರೆಲ್ಲ ಕುಳಿತಿದ್ದಂತೂ ಸತ್ಯ. ಹೀಗಾಗಿ ಇದರ ಸಂಪೂರ್ಣ ಇನ್ವೆಸ್ಟಿಗೇಷನನ್ನು ಇದೀಗ ಪರಪ್ಪನ ಅಗ್ರಹಾರ ಪೊಲೀಸರು ಮಾಡ್ತಿರೋದು. ಫೋಟೋ ಲೀಕ್ ಬೆನ್ನಲ್ಲೇ ದರ್ಶನ್ ಕೆಂಡ, ವಿಲ್ಸನ್ ಗಾರ್ಡನ್ ನಾಗನ ಮೇಲೆ ಆವಾಜ್. ಅದ್ಯಾವಾಗ ದರ್ಶನ್ ದಮ್ ಹೊಡೆಯುತ್ತಾ ಬಿಂದಾಸ್ ಆಗಿ ಕುಳಿತಿದ್ದ ಫೋಟೋ ವೈರಲ್ ಆಗಿದ್ದು ಗೊತ್ತಾಯಿತು, ದಾಸ ನಿಗಿ ನಿಗಿ ಕೆಂಡವಾದ್ರಂತೆ. ಅಷ್ಟೇ ಅಲ್ಲದೆ ಜೈಲಿನಲ್ಲಿಯೇ ರೌಡಿ ನಾಗ ಮತ್ತು ಆತನ ಸಹಚರರ ಮೇಲೆ ಕೂಗಾಡಿದ್ರಂತೆ. ಫೋಟೋ ತೆಗೆದಿದ್ಯಾರು, ಮೀಡಿಯಾಗೆ ಶೇರ್ ಮಾಡಿದ್ಯಾರು ಅಂತ ಕೆಂಡಾಮಂಡಲವಾಗಿದ್ದರಂತೆ. ಇನ್ನು ರೌಡಿ ಶೀಟರ್ ವೇಲು ಮೇಲೂ ದರ್ಶನ್ ಸಿಟ್ಟಾಗಿದ್ದಾರೆ. ದರ್ಶನ್ ಕೊಠಡಿ ಬಳಿ ಖಾಕಿ ಭದ್ರತೆ ಹೆಚ್ಚಳ, ಯಾರೇ ಭೇಟಿಗೆ ಬಂದರೂ ಅನುಮತಿ ಕಡ್ಡಾಯ. ದರ್ಶನ್ ಬಿಂದಾಸ್ ಫೋಟೋ ವೈರಲ್ ಬೆನ್ನಲ್ಲೇ ವಿಶೇಷ ಭದ್ರತಾ ಕೊಠಡಿ ಬಳಿ ಇದ್ದ 9 ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದು, ಗೃಹ ಸಚಿವರ ಸೂಚನೆಯ ಮೇರೆಗೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಸಿಬ್ಬಂದಿ ಅಧಿಕಾರಿಗಳು ದರ್ಶನ್ ಸೆಲ್ ಕಡೆ ಹೋಗಬಾರ್ದು, ಖೈದಿಗಳ ಭೇಟಿಗೆ ಅವಕಾಶ ಕೊಡಬಾರ್ದು. ದರ್ಶನ್ ಭೇಟಿಗೆ ಯಾರೇ ಬರಬೇಕಿದ್ರೂ ಜೈಲು ಅಧೀಕ್ಷಕರಿಂದ ಅನುಮತಿ ಕಡ್ಡಾಯ ಅಂತ ಸಿಬ್ಬಂದಿ ಅಧಿಕಾರಿಗಳಿಗೆ ಜೈಲಿನ ಹಿರಿಯ ಅಧಿಕಾರಿಗಳು ಕಟ್ಟಾಜ್ಞೆ ಹೊರಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂಥ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಶೇಷ ಆತಿಥ್ಯ ಕೊಟ್ಟಿರುವಂಥ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ 9 ಜನ ಅಧಿಕಾರಿಗಳನ್ನು ಈಗಾಗಲೇ ಸರ್ಕಾರ ಸಸ್ಪೆಂಡ್ ಮಾಡಿರುವಂಥದ್ದು. ಅದಾದ ಬಳಿಕ ಜೈಲಿನಲ್ಲಿ ಸಾಕಷ್ಟು ಟೈಟ್ ಭದ್ರತೆಯನ್ನು ಹೆಚ್ಚಿಸಲಿಕ್ಕೆ ಹೊಸ ಅಧಿಕಾರಿಗಳನ್ನು ನೇಮಕ ಮಾಡಿರುವಂಥದ್ದು. ದರ್ಶನ್ ಮತ್ತು ದರ್ಶನ್ ಗ್ಯಾಂಗನ್ನು ಯಾರೇ ಭೇಟಿ ಮಾಡಲಿಕ್ಕೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದರೂ ಕೂಡ ಅಧೀಕ್ಷಕರ ಅನುಮತಿ ಪಡೆದೇ ಒಳಗಡೆ ಹೋಗಬೇಕು ಅನ್ನುವಂಥ ಒಂದು ಕಟ್ಟಾಜ್ಞೆಯನ್ನು ಈಗಾಗಲೇ ಹೊರಡಿಸಿದ್ದು, ಇನ್ನು ಮುಂದೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಯಾರೇ ಭೇಟಿ ಮಾಡಿದರೂ ಕೂಡ ಅಧೀಕ್ಷಕರ ಅನುಮತಿ ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಿರುವಂಥದ್ದು. ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ನಗರ ಪೊಲೀಸ್ ಆಯುಕ್ತರು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನು ಸಂಗ್ರಹಿಸಿದರು. ಅಲ್ಲದೆ ದರ್ಶನ್ ಬ್ಯಾರೆಕ್ ಸೇರಿ ಇನ್ನಿತರ ಆರೋಪಿಗಳ ಸೆಲ್ಗಳಿಗೆ ಭೇಟಿ ನೀಡಿದರು. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಆಗಿರ್ತಕ್ಕಂತಹ ಕೆಲವು ಅಕ್ರಮಗಳ ಬಗ್ಗೆ 3 ಅಪರಾಧ ಪ್ರಕರಣಗಳು ಈಗ ದಾಖಲಾಗಿದ್ದಾವೆ. ಅವುಗಳ ತನಿಖೆಯನ್ನು ಈಗ ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ. ಒಂದು ಪ್ರಕರಣದ ತನಿಖೆಯನ್ನು ACP ಮಟ್ಟದ ಅಧಿಕಾರಿಗಳಿಗೆ ಕೊಡಲಾಗಿದೆ. ಉಳಿದ 2 ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ಗಳಿಗೆ ಕೊಡಲಾಗಿದೆ. ಈ ಕಾರಾಗೃಹದ ವಿಷಯಗಳು ಬಂದಾಗ ಅಲ್ಲಿ ತನಿಖೆ ಮಾಡಲಿಕ್ಕೆ ನ್ಯಾಯಾಲಯದ ಅನುಮತಿ ಕೂಡ ಬೇಕಾಗ್ತದೆ. ಆ ಅನುಮತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಮತ್ತು ಮುಂದಿನ ತನಿಖೆಯನ್ನು ಕೂಲಂಕಷವಾಗಿ ಮಾಡಲಾಗ್ತದೆ. ಈಗ ಈ ಪ್ರಮುಖವಾಗಿ ಕೆಲವೊಂದು ರೌಡಿ ವ್ಯಕ್ತಿಗಳು ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿರ್ತಕ್ಕಂತಹ ಆರೋಪಿಗಳು ಈಗೇನು ಚರ್ಚೆಗೆ ಗ್ರಾಸ ಆಗಿದ್ದಾರೆ ಅವರನ್ನು ಕೂಡ ಬೇರೆ ಕಡೆಗಳಿಗೆ ಬದಲಾವಣೆ ಮಾಡಲಿಕ್ಕೆ ನಾವು ಕೋರ್ಕೊಂಡಿದ್ದೇವೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದರ್ಶನ್ ರಾಜ್ಯಾತಿಥ್ಯ ಪ್ರಕರಣ ಸಂಬಂಧಪಟ್ಟಂಗೆ 3 ಪ್ರಕರಣಗಳನ್ನು ಈಗ FIR ದಾಖಲಾಗಿದೆ. ಆ ಪ್ರಕರಣದಲ್ಲಿ 2 FIR ಪ್ರಕರಣದಲ್ಲೂ ಸಹ A1 ಆಗಿ ದರ್ಶನನ್ನು ಮಾಡಲಾಗಿರುವಂಥದ್ದು. ಮತ್ತೊಂದು ಈಗಾಗಲೇ 3 ತಂಡಗಳನ್ನು ರಚನೆ ಮಾಡಿದರೆ ಅದರಲ್ಲೂ ಬೇಗೂರು ಪೊಲೀಸ್ ಠಾಣೆಯ ಕೃಷ್ಣಕುಮಾರ್ ಮತ್ತು ಹುಳಿಮಾವು ಪೊಲೀಸ್ ಠಾಣೆಯ ಕುಮಾರಸ್ವಾಮಿ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ACP ಮಂಜುನಾಥ್ ಅವರ ನೇತೃತ್ವದಲ್ಲಿ ಈಗ ತನಿಖೆಯನ್ನು ಪ್ರಾರಂಭ ಮಾಡಲಾಗಿರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲೂ ಸಹ ದರ್ಶನ್ಗೆ ಶಿಕ್ಷೆ ಕೊಡಿಸಬಹುದಾಗಿರುವಂಥದ್ದು. ಒಟ್ಟಾರೆ ಜೈಲಿನಲ್ಲಿ ದರ್ಶನ್ ರಾಜಾತಿಥ್ಯ ಪ್ರಕರಣದಲ್ಲಿ ಯಾರ್ಯಾರು ಸಿಕ್ಕಿಬೀಳ್ತಾರೆ, ಇನ್ನಷ್ಟು ಅಧಿಕಾರಿಗಳ ತಲೆದಂಡವಾಗುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.